ಗೈಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲೋಕೇಶ್ ಯೂಟ್ಯೂಬ್ ಚಾನಲ್. ಸೊ ಈಗಷ್ಟೇ ಅಂಗಡಿಯಿಂದ ಮನೆಗೆ ಬಂದಿದ್ದೀನಿ. ಬೆಳಗ್ಗೆ ತಿಂಡಿ ಎಲ್ಲ ತಿನ್ಕೊಂಡು ಹೋಗಿ ಮನೇಲೆಲ್ಲ ಮುಗಿಸಿ ಅಂಗಡಿಗೆ ಹೋಗಿದ್ದೆ. ಇವತ್ತು ಏನಪ್ಪ ಯಾವ ವ್ಲಾಗ್ ಅಂತ ಹೇಳಿದ್ರೆ, ಈಗಾಗಲೇ ನಿಮಗೆ ನನ್ನ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರುತ್ತೆ ಗೈಸ್ ಇವತ್ತು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ. ಎಸ್ ಗೈಸ್, ಆ್ಯಕ್ಚುಲಿ ಇವತ್ತು ನಾನು ತುಂಬ ಜನ ತುಂಬ ತಪ್ಪು ತಿಳುವಳಿಕೆ ತಿಳ್ಕೊಂಡಿದ್ದೀರಾ. ಹಾಗೆ ಗೊತ್ತಿಲ್ದಿರ ನಾವು ಕೂಡ ಕೆಲವೊಮ್ಮೆ ಎಡವಟ್ಟು ಮಾಡ್ಕೊತೀವಿ. ಸೊ ಅದ್ರ ಬಗ್ಗೆ ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಬಂದಿದ್ದೀನಿ. ಸೊ ಅದು ಯಾವುದ್ರ ಬಗ್ಗೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ಇವಾಗ ಅಡುಗೆ ಇವತ್ತು ಏನು ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ಇವತ್ತು ಆ್ಯಕ್ಚುಲಿ ಬೆಳಗ್ಗೆ ಲೋಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಜಾಸ್ತಿ ತೊಗೊಂಬಿಟ್ಟಿದ್ರು. ಸೊ ವೇಸ್ಟ್ ಆಗ್ಬೋದಲ್ಲ, ಹಾಗಾಗಿ ಸೊ ನೋಡಿದ್ರಲ್ಲ, ಒಂದೇ ಇಡೀ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಸೋಸಿಟ್ಕೊಂಡಿದ್ದೀನಿ. ಇವತ್ತು ಒಂದು 4 ಕಟ್ಟು ತೊಗೊಂಬಿಟ್ಟಿದ್ದಾರೆ ಲೋಕಿ, ಹಾಗಾಗಿ ಅದಿರಲಿ ಅಂತ ಹೇಳಿ ಬಿಸಿ ಬಿಸಿ ವೆದರು ತುಂಬ ಕೋಲ್ಡ್ ಆಗಿದೆ. ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಟ್ನಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೇಕಾಗಿರೋದೇನಪ್ಪ ಅಂತ ಹೇಳಿದ್ರೆ, ಟೊಮೊಟೊ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ, ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು, ಕರಿಬೇವು, ಹಾಗೆ ಸ್ವಲ್ಪ ಮೆಂತ್ಯ ತೊಗೊಂಡಿದ್ದೀನಿ. ಇದನ್ನೆಲ್ಲ ಫ್ರೈ ಮಾಡಿಕೊಂಡು ಮಾಡಿದ್ರೆ ಅಂತೂ ಟೇಸ್ಟ್ ಅಂತೂ ಕಳೆದು ಹೋಗ್ತೀರಾ ನೀವು, ಅಷ್ಟು ಚೆನ್ನಾಗಿರುತ್ತೆ. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಎಲ್ಲ ಆ್ಯಕ್ಚುಲಿ ಎಣ್ಣೆಲಿ ಫ್ರೈ ಮಾಡ್ಕೊಳೋದಷ್ಟೇ. ನನಗಂತೂ ಈ ವೆದರಿಗಂತೂ ಇದನ್ನು ನೋಡಿ ತುಂಬ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ ಇಷ್ಟು ಚೆನ್ನಾಗಿರುತ್ತೆ ಅಂತೇಳಿ. ನಿಜವಾಗ್ಲೂ ಒಂದ್ಸಲಿ ಟ್ರೈ ಮಾಡಿ, ಅಷ್ಟು ಚೆನ್ನಾಗಿ ಬಂದಿರುತ್ತೆ. ಸೊ ಕೆಲವ್ರು ಅನ್ಕೋಬೋದು, ಅಯ್ಯೋ ಇಲ್ಲ ಅಡುಗೆಗೋಸ್ಕರನೇ ಹೇಳ್ತಿದ್ದಾರೆ ಇದನ್ನ ಅಂತ. ಖಂಡಿತ ಇಲ್ಲ. ಹುಳಿ ಖಾರ ತುಂಬ ಚೆನ್ನಾಗಿರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಚೆನ್ನಾಗಿರುತ್ತೆ ಇದರಲ್ಲಿ, ಅಷ್ಟು ಚೆನ್ನಾಗಿರುತ್ತೆ. ಸೊ ನೀವು ಒಂದ್ಸಲಿ ಟ್ರೈ ಮಾಡಿದ್ರೆ ಗೊತ್ತಾಗುತ್ತೆ. ಅಂದರೆ ತುಂಬ ಈಸಿ ಕೂಡ ಇದು ಮಾಡೋದು. ಒಂದು ಸರಿ ಎಲ್ಲ ಇವಾಗ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸ್ದೆ ಅದನ್ನೆಲ್ಲ ಫ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ರುಬ್ಕೊಬಿಟ್ರಂತೂ ಸೂಪರ್ ಟೇಸ್ಟು. ಇವಾಗ ತೋರಿಸಿದ್ದಕ್ಕೆ ಪ್ಲಸ್ ಜೀರಿಗೆ ಒಂದು ಆ್ಯಡ್ ಮಾಡಬೇಕು. ಈಗ ನಾನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ತಾ ಇದ್ದೀನಿ ನೋಡಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಲ್ಲ ಫ್ರೈ ಮಾಡಿಕೊಂಡ್ರೆ ಆಹಾ ಒಳಗೆ ಸೂಪರ್ ಟೇಸ್ಟ್ ಚಿಂದಿ ಆಗಿಬಿಡುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಸೊ ನೋಡಿ, ಇಷ್ಟು ಜೀರಿಗೆ ಹಾಕೋಬೇಕು, ಇಷ್ಟೇ ನಾನು ತೋರಿಸ್ತಾ ಇದ್ದೀನಲ್ಲ. ಸೊ ಇಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ನಾನು. ಒಂದು ಸ್ವಲ್ಪ ಮೆಂತ್ಯ ಜಾಸ್ತಿ ಹಾಕ್ಕೊಂಡ್ರೆ ಏನೂ ಆಗೋಲ್ಲ, ಯಾಕೆಂತ ಹೇಳಿದ್ರೆ ಅದು ಡೈಜೆಷನ್ಗೂ ಚೆನ್ನಾಗಾಗುತ್ತೆ ಮತ್ತು ಬೇಗ ಜೀರ್ಣ ಆಗುತ್ತೆ. ಈ ಖಾರ ಎಲ್ಲ ತಿಂದಿರೋರು, ಅಸಿಡಿಟಿ ಇರೋರು, ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು, ನಾನು ಒಂದಿಷ್ಟು ತೊಗೊಂಡಿದ್ದೀನಿ ಮೆಂತ್ಯ. ನೋಡ್ಬೋದು ಮೆಂತ್ಯ ಎಷ್ಟು ಹಾಕ್ಕೊಂಡಿದ್ದೀನಿ, ಅದನ್ನು ಕೂಡ ಫ್ರೈ ಮಾಡೋದಕ್ಕೆ ಹಾಕೊಂಡ್ಬಿಡ್ತೀನಿ. ಸೊ ಇದು ಆಗಲೇ ಇನ್ನೇನೇನು ತೋರಿಸ್ತೆ ಇಂಗ್ರೀಡಿಯೆಂಟ್ಸು, ಇದನ್ನೆಲ್ಲ ಒಂದೇ ಸಲ ಹಾಕೋಬೋದು, ಏನಂತಿಲ್ಲ. ಸೊ ಫಸ್ಟಿಗೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಈ ಥರ ಚಟಾಪಟ ಅಂತ ಸೌಂಡ್ ಬಂದ ತಕ್ಷಣ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಹಾಕ್ಕೊಂಡ್ರೆ ಒಂದು 2 ನಿಮಿಷ ಈ ಥರ ಫ್ರೈ ಮಾಡ್ಕೊಂಡ್ಬಿಟ್ಟು, ಸೊ ಫೈನಲಿ ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ಬಿಟ್ರೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಫ್ರೈ ಮಾಡ್ಕೊಂಡ್ಬಿಟ್ರೆ ಸೊ ಸೂಪರ್ ಟೇಸ್ಟ್ ಆಗಿರುತ್ತೆ. ಈಗ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ಬೇಗನೂ ಮಾಡ್ಬೋದು. ಎಲ್ಲ ಫ್ರೈ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಕೂಡ ಬೇಗ ಟೊಮೊಟೊ ಒಂದು ಸಾಫ್ಟ್ ಆಗೋವರೆಗೂ ಈ ಥರ ಮಾಡ್ಕೊಂಡ್ಬಿಟ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ ಗಾಯ್ಸ್. ಈಗ ಟೊಮೊಟೊ ಕೂಡ ಫ್ರೈ ಆಗಿದೆ. ಈಗ ನಾನು ಏನು ಒಂದು ಇಡೀ ಕೊತ್ತಂಬರಿ ಸೊಪ್ಪು ತೆಗೆದಿಟ್ಕೊಂಡಿದ್ದಲ್ಲ, ಸೊ ಇದನ್ನು ತೊಳ್ಕೊಂಡು ಇದನ್ನು ಇದ್ರ ಜೊತೆ ಒಟ್ಟಿಗೆ ಫ್ರೈ ಮಾಡಿಕೊಂಡ್ರೆ ಚಟ್ನಿ ಮುಗೀತು. ಸೂಪರಾಗಿರುತ್ತೆ. ಸೊ ನನಗೆ ಮಾಡ್ತಾ ಇದ್ರೇ ಬಾಯಲ್ಲಿ ನೀರು ಬರ್ತದೆ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ, ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ರೊಟ್ಟಿ ಆಗಿರ್ಬೋದು, ಇದಕ್ಕೆಲ್ಲ ಸೂಪರ್ ಟೇಸ್ಟ್ ಇದು. ಸೊ ಇಷ್ಟೇ ಗೈಸ್ ಚಟ್ನಿ. ಅದೊಂದು ಸ್ವಲ್ಪ ತಣ್ಣಗಾಗ್ಬಿಟ್ರೆ ಚಟ್ನಿ ಕತೆ ಮುಗೀತು. ಇನ್ನೇನು ಸ್ವಲ್ಪ ರೈಸಿಗೂ ಕೂಡ ಇಟ್ಕೋಬೇಕು. ಅದು ತಣ್ಣಗಾದ್ಮೇಲೆ ಋತ್ವಿಕ್ ಆ್ಯಕ್ಚುಲಿ ಈಗ ಮಲಗಿದ್ದಾನೆ. ಅವನು ಎದ್ದೋಳೋ ಅಷ್ಟರಲ್ಲಿ ಅನ್ನ ವಿಸಿಲ್ ಇಟ್ಟರೆ ಕುಕ್ಕರ್ ಕೂಗೋ ಸೌಂಡಿಗೆ ಎದ್ಬಿಡ್ತಾನೆ ಅವನು. ಹಾಗಾಗಿ ಅನ್ನ ಎದ್ಬಿಡ್ಸೋದು ಬೇಡ. ಸೊ ತೋರಿಸ್ತೀನಿ ನೋಡಿ.
ಅದು ಫ್ರೈ ಆದರೆ ಎಲ್ಲ ಯಾವ ಥರ ಆಗುತ್ತೆ ಅಂತ. ಸೊ ನೋಡಿ, ಒಂದು ಅರ್ಧ ಕಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದು ನಾನು. ಸೊ ಅದು ಎಷ್ಟಾಗಿದೆ ಅಂದರೆ ಒಂದು ಕೈಯಲ್ಲಿ ಒಂದು ಇಡೀ ಅಷ್ಟು ಆಗಿಲ್ಲ, ಇಷ್ಟೇ ಎಷ್ಟಾಗಿದೆ ನೀವು ನೋಡ್ತಿರ್ಬೋದು. ಸೊ ಈಗ ಎಲ್ಲ ಫ್ರೈ ಆಗಿದೆ. ಇದು ತಣ್ಣಗಾದ್ಮೇಲೆ ನೋಡ್ಬೋದು ನೀವು ಟೊಮೊಟೊ ಇಲ್ಲಿ ನೋಡಿ ಎಷ್ಟು ಸ್ಮ್ಯಾಶ್ ಆಗಿದೆ. ಸೊ ಈ ಥರ ನಾನು ಮಾತಾಡಿಕೊಂಡೆ ಆಟ ಆಡಿಕೊಂಡೇ ಮಾಡಿಬಿಡ್ಬೋದು, ಇದು ಅಷ್ಟು ಚೆನ್ನಾಗಿರುತ್ತೆ ಕೂಡ. ಸೊ ಇದೀಗ ಆಗಿದೆ. ಈಗ ಗ್ಯಾಸ್ ಕೂಡ ಆಫ್ ಮಾಡ್ತೀನಿ ನಾನು. ಇಷ್ಟೇ, ಇದು ವೆರಿ ಸಿಂಪಲ್ ಟೇಸ್ಟಿ. ಅದು ತಣ್ಣಗಾಗೋಷ್ಟರಲ್ಲಿ ನಿಮ್ಮ ಜೊತೆ QR ಸ್ಕ್ಯಾನ್ ಬಗ್ಗೆ ಮಾತಾಡೋಣ ಬನ್ನಿ. ಗೈಸ್ ನೋಡಿ, ರುಬ್ಬಿದ ಮೇಲೆ ಇದು ಎಷ್ಟು ಚೆನ್ನಾಗಿ ಬಂದಿದೆ. ಸೊ ನೋಡಿದ್ರಲ್ಲ, ತಣ್ಣಗಾದ್ಮೇಲೆ ಈ ಥರ ಎಷ್ಟು ತರಿಯಾಗಿ ರುಬ್ಕೊಂಡ್ರೆ ಸಾಕು. ಇದ್ರೆ ಇವತ್ತಿನ ಒಂದು ವಿಶೇಷತೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅದು ಅಂತ ಹೇಳಿದ್ರೆ QR ಸ್ಕ್ಯಾನ್ ಕೋಡ್. ಸೊ ಯಾಕಿವತ್ತು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೌದು ಗೈಸ್, ಇವತ್ತು ಆ್ಯಕ್ಚುಲಿ ನಮ್ಮ ನೇಟಿವಲ್ಲಿ ಒಬ್ರಿಗೆ ಇದ್ರದ್ದು ಒಂದು ನೋಟಿಸ್ ಬಂದಿದೆ. ಸೊ ಯಾರಿಗಪ್ಪ ಅಂತ ಹೇಳಿದ್ರೆ, ಅರಸೀಕೆರೆ ಹತ್ರ ಇರೋ ಒಂದು ಮಾಡಾಳ್ ಮೇಟಿ ಕುಡಿಕೆ ಅಂತ. ಸೊ ಅಲ್ಲಿ ನಮ್ಮ ನೈಬರ್ಸ್ ಒಬ್ಬರಿದ್ದಾರೆ, ಅವರಿಗೆ GSTಯಿಂದ ಒಂದು ನೋಟಿಸ್ ಬಂದಿದೆ. ಸೊ ಅದ್ರ ಬಗ್ಗೆ ಗೊತ್ತಿಲ್ದಿರ ಯಾರು ತಪ್ಪು ಅಂದರೆ ಭಯ ಪಟ್ಕೋಬೇಡಿ. ಇನ್ಫ್ಯಾಕ್ಟ್ ಅದು ನಾನು ಕೂಡ ನನ್ನ ಅಂಗಡಿಲಿದೆ ಅದು. ಸೊ ನಮ್ಮ ಅಂಗಡೀಲಿ ನಾನು ಸ್ಕ್ಯಾನರ್ ಹಾಕ್ಸಿದ್ದೀನಿ. ಅವ್ರು ನನಗೆ ಕಾಲ್ ಮಾಡಿ ಹೇಳಿದ ತಕ್ಷಣ ನನಗೂ ಭಯ ಆಗೋಗಿತ್ತು. ಸೊ ನಾನು ತೆಗೆದುಬಿಡ್ಬೇಕು ಸ್ಕ್ಯಾನರು, ಹಾಗಾದರೆ ನನಗೂ ನೋಟಿಸ್ ಬಂದುಬಿಡುತ್ತೆ, ಈ ಥರ ಒಂದು ಹುಚ್ಚು ಮೈಂಡ್ ಇರುತ್ತಲ್ಲ ನಮಗೆ. ಸೊ ಅದ್ರ ಫುಲ್ ಇನ್ಫಾರ್ಮೇಷನ್ ಗೊತ್ತಿಲ್ದಿರ ನಾವು ಈ ಥರ ತಪ್ಪು ಮಾಡ್ಕೊತೀವಿ. ಸೊ ಅದ್ರ ಬಗ್ಗೆ ಅವ್ರಿಗೆ ಆಗಿರೋ ಥರ ನಿಮಗೂ ಆಗೋದು ಬೇಡ. ಮತ್ತು ಅವ್ರಿಗೆ ಯಾಕೆ ನೋಟಿಸ್ ಬಂತು, ಮತ್ತು ಅವ್ರಿಗೇನು ಅಷ್ಟೊಂದು ಆದಾಯ ಇತ್ತಾ, ಹಾಗಿದ್ರೆ ಯಾಕೆ ಬಂತು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ರೆ ಅಟ್ಲೀಸ್ಟ್ ನಿಮಗೂ ಕೂಡ ಸ್ವಲ್ಪ ಹೆಲ್ಪ್ ಆಗ್ಬೋದು. ಅಥವಾ ನಂತರ ಯಾರು ತಪ್ಪಾಗಿ ತಿಳ್ಕೊಂಡು ಸ್ಕ್ಯಾನರ್ ಬೇಡ ಅಂತ ಕ್ಯಾನ್ಸಲ್ ಮಾಡಿಸ್ತಿದ್ವೋ ಅಂಥವ್ರಿಗೆ ಯೂಸ್ಫುಲ್ ಆಗಲಿ ಅಂತ ಇವತ್ತಿನ ವಿಡಿಯೋ ಇದನ್ನು ಮಾಡ್ತಾಯಿದ್ದೀನಿ. ಸೊ ಹಾಗಿದ್ರೆ ಬನ್ನಿ, ತಡ ಮಾಡೋದು ಬೇಡ, ಅದ್ರ ಬಗ್ಗೆ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ಎಸ್ ಗೈಸ್, ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ಗೌರ್ನಮೆಂಟಿಂದ ಈಗ ಒಂದು ರೂಲ್ಸ್ ಆಗಿದೆ. ಸೊ ಅದೇನು ಅಂತ ಹೇಳಿದ್ರೆ, ವರ್ಷಕ್ಕೆ 20 ಲಕ್ಷದಕ್ಕಿಂತ ಜಾಸ್ತಿ ಟ್ರಾನ್ಸಾಕ್ಷನ್ ಯಾರು ಮಾಡ್ತಿದ್ದಾರೋ ಅವರಿಗೋಸ್ಕರ GST ಟ್ಯಾಕ್ಸ್ ಕಳಿಸ್ತಾ ಇದ್ದಾರೆ, ನೋಟಿಸ್ ಕಳಿಸ್ತಾ ಇದ್ದಾರೆ. ಸೊ ಒಬ್ಬರು ನನ್ನ ಕೊಲೀಗು, ನನ್ನ ರಿಲೇಷನ್ಸು, ಅವರು ಬೇಕ್ರಿ ಇಟ್ಟಿದ್ದಾರೆ. ಅವ್ರಿಗೀಗ ನೋಟಿಸ್ ಬಂದಿರೋದು. ಸೊ 25 ಲಕ್ಷ ಪೇ ಮಾಡಬೇಕು ಅಂತ ಬಂದಿದೆ. ಸೊ ಯಾಕೆ ಬಂತು ಅದು 25 ಲಕ್ಷ ಪೇ ಮಾಡಬೇಕು ಅಂತ ಅಂದರೆ, GST ನಮಗೆ ಸ್ಟಾರ್ಟ್ ಆಗಿದ್ದು ಬಂದು 17ರಿಂದ, ಅಂದರೆ 2017ರಿಂದ GST ಅನ್ನೋದನ್ನು ಸ್ಟಾರ್ಟ್ ಮಾಡಿದ್ರು. ಸೊ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಈಗ ಬೇಕ್ರಿಲಿ ಅವ್ರಿಗೆ ಚೆನ್ನಾಗಿ ಪ್ರಾಫಿಟ್ ಇದೆ. ಅಂದರೆ ನಿಮ್ಗೆ ಗೊತ್ತಲ್ವ, ಈಗ ಸ್ಕ್ಯಾನರ್ ಮಾಡಿದ್ಮೇಲೆ ಪ್ರತಿಯೊಬ್ಬರು ಸ್ಕ್ಯಾನರ್ ಮಾಡ್ತಾನೆ ಇರ್ತಾರೆ. ಅವರು ಅಲ್ಲಿಗೆ ಹೆಂಗಿದೆ ಅಂತಂದರೆ, ತಿಂಗಳಿಗೆ ಈಗ ಬೇಕ್ರಿಲಿ ಏನಿಲ್ಲ ಅಂತ ಹೇಳಿದ್ರು, ಒಂದು ಚೆನ್ನಾಗಿ ಫಾಸ್ಟ್ ಮೂವಿಂಗ್ ಏರಿಯಾ ಕಡೆ ಬೇಕ್ರಿ ಇಟ್ಟರೆ, ಸೊ ಆ ಬೇಕ್ರಿಲಿ ಇವಾಗ ದಿನಕ್ಕೇ ಒಂದು 20,000 30,000, ಕೆಲವೊಂದು ಬೇಕ್ರಿಲಿ 1 ಲಕ್ಷ. ಈಗ ನಾನೇನು ಹೇಳಿದ್ನೋ ಅವ್ರ ಬೇಕ್ರಿಲಿ ಸೊ ದಿನಕ್ಕೇ 80,000 to 90,000 1 ಲಕ್ಷ ರೂಪಾಯಿವರೆಗೂ ಟ್ರಾನ್ಸಾಕ್ಷನ್ ನಡೀತಾ ಇತ್ತು. ಸೊ ನಿಮಗೆ ಈಗ ಅಂದ್ಕೊಂಡಿರ್ತೀರ ನೀವು, ತಿಂಗ್ಳಿಗೆ ಅಲ್ಲಿಗೆ ಎಷ್ಟಾಯಿತು ಅಂತ ಹೇಳಿ ಅವ್ರಿಗೆ. ದಿನಕ್ಕೆ 1 ಲಕ್ಷ ಅಂದರೆ 30 ತಿಂಗಳಿಗೆ ದಿನಕ್ಕೆ 1 ಲಕ್ಷ ಅಂದರೆ 30 ದಿನಕ್ಕೆ 30 ಲಕ್ಷ ಈಸಿಯಾಗಿ ಬಂತು ಅಲ್ಲಿ. ಸೊ ಅವ್ರ ಟ್ರಾನ್ಸಾಕ್ಷನ್ ಹೆವಿ ಆಯಿತು. ಗೌರ್ನಮೆಂಟ್ ಏನು ಕೇಳ್ತಾ ಇದೆ, 2017ರಿಂದ ಇವಾಗ 25 ಇಲ್ಲಿವರೆಗೂ ಟ್ರಾನ್ಸಾಕ್ಷನ್ ನೋಡ್ತು ಹೋಗ. ಸೊ ಇವ್ರ ಸ್ಕ್ಯಾನರಲ್ಲಿ ಇಷ್ಟಿಷ್ಟು ಆಗ್ತಾಯಿದೆ, ಇವ್ರು GST ಕಟ್ತಾ ಇಲ್ಲ, ಇವ್ರಿಗೆ ಇಷ್ಟೊಂದು ಆದಾಯ ಇದೆ ಅಂದರೆ GST ಕಟ್ತಾ ಇಲ್ಲ ಅಂತ ಹೇಳಿ ಅವ್ರಿಗೆ ನೋಟಿಸ್ ಕಳಿಸ್ತು. ಸೊ ನಿಮ್ಮ ಟ್ರಾನ್ಸಾಕ್ಷನ್ ತಿಂಗಳಿಗೆ 30 ಲಕ್ಷ ಇದೆ. ಸೊ 30 ಲಕ್ಷ ವಹಿವಾಟು ಮಾಡ್ತೀರಾ ಅಂತ ಹೇಳಿದ್ರೆ ನೀವು GST ಕಟ್ಟಬೇಕು ಅಂತ ಹೇಳಿ. ಈಗ ನಾವು ಒಂದು ಗೋಲ್ಡ್ ಜ್ಯುವೆಲರ್ಸಿಗೆ ಹೋದರೆ 1 ಲಕ್ಷ ಗೋಲ್ಡ್ ತೊಗೊಂಬಂದ್ರೂ ನಾವು GST ಕಟ್ತೀವಲ್ವಾ. ಸೊ ಹಂಗೆ ಅವರು ಕೇಳ್ತಾ ಇದ್ದಾರೆ. ಆದರೆ ಅವರು ಫಸ್ಟು ತಿಳ್ಕೊಳಕ್ಕೂ ಮುಂಚೆ ಅವರು ತುಂಬ ಟೆನ್ಷನ್ ಆಗಿದ್ದರು. ಯಾಕೆ ಅಂತ ಹೇಳಿದ್ರೆ, ಅವರು ತುಂಬ ಅಂದರೆ ಓದಿರಲಿಲ್ಲ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು. ಈ ಥರ ಸಡನ್ನಾಗಿ ಕಳಿಸಿದ್ರೆ ಏನು ಮಾಡಬೇಕು ಅಂಥೇಳಿ ಅವರು ಇನ್ಫ್ಯಾಕ್ಟ್ ಅವರು ಸುಸೈಡ್ ಕೂಡ ಅಟೆಂಡ್ ಮಾಡೋಕ್ಕೆ ಹೋಗಿದ್ರು. ಸೊ ಅದನ್ನು ಎಲ್ಲರೂ ತಡೆದಿದ್ದಾರೆ. ಬಟ್ ಆಮೇಲೆ ಗೊತ್ತಾಯಿತು, ತಿಳಿಸಿ ಹೇಳಿದಾಗ ಅವ್ರಿಗೆ. ಈಗ ಅವರು ಗೌರ್ಮೆಂಟ್ ಈಗ ಒಬ್ರಿಗೆ, ಈಗ ನನಗೆ ಎಕ್ಸಾಂಪಲ್ ಅವ್ರು ನನಗೆ ನೋಟಿಸ್ ಕಳಿಸಿದ್ದಾರೆ ಅಂತ ಹೇಳಿದ್ರೆ ನಾನು ಹೆದರಬೇಕಾಗಿರೋ ಅವಶ್ಯಕತೆ ಇಲ್ಲ. ನೀವು ಅದನ್ನು ಗೌರ್ಮೆಂಟ್ಗೆ ಅಥವಾ ಬ್ಯಾಂಕಿಗೆ ಹೋಗಿ, ನಮ್ಮದು ಈ ಥರ ವ್ಯವಹಾರ ಇದೆ. ಸೊ ಬ್ಯಾಂಕಿಗೆ ನಾವು ಈಗ ಅವ್ರಿಗೆ 10 ರೂಪಾಯಿದು ಒಂದು ಪಬ್ಸ್ ಕೊಡ್ತೀವಿ ಅಂತ ಹೇಳಿದ್ರೆ, ನೀವು 10 ರೂಪಾಯಿ ಇನ್ವೆಸ್ಟ್ ಮಾಡಿರ್ತೀರ ಅಲ್ವಾ. ಸೊ ರೆಂಟ್ ಆಗಿರ್ಬೋದು, ಅಥವಾ ಒಂದು ಪಬ್ಸ್ ಮಾಡೋಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗಿರುತ್ತೆ ಅದೆಲ್ಲ ನೀವು ತೊಗೊಂಬಂದಿರ್ತೀರ. ಸೊ ನಾನು ಇಷ್ಟು ತಂದರೆ ನನಗೆ ಅದರಲ್ಲಿ ಬರೋದು 2 ರೂಪಾಯಿ. ಆ ಥರ ಎಕ್ಸ್ಪ್ಲೇನ್ ಮಾಡಿ
ಯಾವ ಥರ ನಿಮ್ಗೆ ವ್ಯವಹಾರದಲ್ಲಿ ದುಡ್ಡು ಬರ್ತಾ ಇದೆ ಅನ್ನೋದನ್ನು ತಿಳಿಸಿ. ಹಾಗೆ ಇನ್ನೊಬ್ರದ್ದು ಕೂಡ ಹೇಳ್ತೀನಿ. ಸೊ ಶುಂಠಿ ವ್ಯಾಪಾರ ಆಗಿರ್ಬೋದು ಅಥವಾ ಬೇರೆ ಏನಾದರೂ ವ್ಯಾಪಾರ ಆಗಿರ್ಬೋದು. ಈಗ ಅವರು ಒಂದು 10 ಲಕ್ಷ ನಿಮಗೆ ವ್ಯಾಪಾರದಸ್ಥರಿಗೆ ಈಗ ನಾನು ಬೆಳೆ ಬೆಳೆದಿದ್ದೀನಿ ಅಂತ ಹೇಳಿದ್ರೆ ನನಗೆ ನೀವು ದುಡ್ಡು ಕೊಡಬೇಕು. ಸೊ ನಾನು ಕ್ಯಾಶೇ ಕೊಟ್ಟಿರ್ತೀನಿ. 10 ಲಕ್ಷ ನೀವು ನನಗೆ ಕೊಟ್ಬಿಟ್ಟಿರ್ತೀರ. ಸೊ ನಾನೇನು ಮಾಡಬೇಕು, ಶುಂಠಿ ನಾನು ತೊಗೊಂಡೋಗಿ ಇನ್ನೊಬ್ರಿಗೆ ಮಾರಬೇಕು ಅಂದರೆ ಅವರು ನನಗೆ 10 ಲಕ್ಷ. ಇವಾಗೆಲ್ಲ ಫೋನ್‌ಪೇ ಆಗಿರೋದ್ರಿಂದ ಡೈರೆಕ್ಟ್ ಎಲ್ಲ ಅಕೌಂಟಿಗೆ ಹಾಕ್ತಾ ಇರ್ತಾರೆ. ಸೊ ಅದು ಯಾವುದು ನಮ್ಮದಲ್ಲ. ಅವರು ನಿಮಗೆ ಕೊಡ್ತಾರೆ, ನೀವು ಅವ್ರಿಗೆ ಕೊಡ್ತೀರಾ. ಇದ್ರ ಸೆಂಟ್ರಲ್ಲಿ ನಾನು ವ್ಯಾಪಾರ ಮಾಡೋರಿಗೆ ನಾನೇನೋ ಒಂದು 5,000 6,000 ಲಾಭ ಇಟ್ಕೊಂಡಿರ್ತೀನಿ ಅಷ್ಟೇ. ಸೊ ನೀವು ಈ ಥರ ಅವ್ರಿಗೆ ಬಿಡಿಸಿ ನನ್ನ ಆದಾಯ ಇಷ್ಟೇ, ಇಷ್ಟು ಲಕ್ಷದಲ್ಲಿ ನಾನು ಅವರಿಗೆ ಕೊಡ್ತಾ ಇದ್ದೀನಿ ನಾನು. ಅಂದರೆ ಇವಾಗ 2 ಲಕ್ಷ ನಾನು ಶುಂಠಿ ಬೆಳೆಯೋರ ಹತ್ರ ತೊಗೊಂಡಿದ್ರೆ ಮತ್ತೆ ಮಾರುಕಟ್ಟೆಗೆ ಮಾರಾಟ ಮಾಡಿದಾಗ ಅವರು ಕೂಡ ನನ್ನ ಅಕೌಂಟಿಗೆ ಹಾಕ್ತಾ ಇದ್ದಾರೆ. ಈ ಥರ ನನ್ನ ಟ್ರಾನ್ಸಾಕ್ಷನ್ ನಡೀತಾ ಇದೆ. ನಾನು ದಲ್ಲಾಳಿ ಅಷ್ಟೇ ಇದ್ರ ಮಧ್ಯ. ನನಗೆ ಬರೋದೇನೋ ಇದರಲ್ಲಿ ಅವ್ರ ಹತ್ರ ತೊಗೊಂಡು ನಾನು ಅವ್ರಿಗೆ ಕೊಟ್ಟರೆ ನನಗೆ ಒಂದು 10-20 ಸಾವಿರ ಮಿಕ್ಬೋದು ಅಷ್ಟೇ. ಅದು ಈ ಥರ ಇದೆ ನನ್ನ ಟ್ರಾನ್ಸಾಕ್ಷನ್ನು ಅಂತ ನೀವು ಕ್ಲಿಯರಾಗಿ ಗೌರ್ನಮೆಂಟಿಗೆ ಎಕ್ಸ್‌ಪ್ಲೇನ್ ಮಾಡಿದ್ರೆ ಯಾವುದೇ ರೀತಿ ಹೆದರೋ ಹಾಗಿಲ್ಲ. ಇನ್‌ಫ್ಯಾಕ್ಟ್ ಇದರಲ್ಲಿ ನಾನು ಕೂಡ ಸ್ಕ್ಯಾನರ್‌ನ ತೆಗೆಸ್ಬಿಡ್ಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅದನ್ನು ಕೂಡ ಹೇಳ್ತೀನಿ ಗೈಸ್. ಸೊ ಈಗ ನೀವು ಸಡನ್ನಾಗಿ ಸ್ಕ್ಯಾನರ್ ತೆಗೆಸ್ಬಿಡ್ತೀರಾ ಅಂತ ಅಂದ್ಕೊಳ್ಳಿ. ಸೊ ಯಾರೆಲ್ಲ 17ರಿಂದ 20 ಈಗ 25ನೇ ಇಸ್ವಿ ಅಲ್ವಾ? ಸೊ ಈ 25ನೇ ಇಸ್ವಿವರೆಗೂ ನೀವು ಟ್ರಾನ್ಸಾಕ್ಷನ್ ಮಾಡಿದ್ದೀರಾ, ಈಗಾಗಲೇ ಅವ್ರಿಗೆ ಡೀಟೇಲ್ಸ್ ಹೋಗ್ಬಿಟ್ಟಿರುತ್ತೆ. ಈಗ ಅವ್ರಿಗೆ ಬಂದಿದೆ, ನಾಳೆ ನಮಗೆ ಬಂದುಬಿಡುತ್ತೆ, ಅದಕ್ಕೂ ಮುಂಚೆ ತೆಗೆದುಬಿಡೋಣ ಅಂತ ನಾವು ಅಂದ್ಕೊಂಡಿರ್ತೀವಿ. ಸೊ ಆಮೇಲೆ ನಾನು ಕೂಡ ಹೆದ್ರುಕೊಂಡು ಬೇಡ ನನ್ನ ಅಂಗಡಿಗೆ ನಾವು ಅಂದರೆ ಬ್ಯಾಂಗಲ್ ಸ್ಟೋರಲ್ಲಿ ನಿಮಗೆಲ್ಲ ಗೊತ್ತಿದೆ ಅಷ್ಟೆಲ್ಲ ಆಗೋದೇ ಇಲ್ಲ. ಸೊ ಆ ಥರ ಹೆದ್ರುಕೊಂಡು ನಾನು ತೆಗೆದ್ಬಿಡೋಣ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ನನಗೂ ಕೂಡ ತಿಳಿಸಿ ಹೇಳಿದ್ರು, ಅಂದರೆ ನೀನೇನು ಎಷ್ಟು ವ್ಯವಹಾರ ಆಗುತ್ತೆ, ನಿನಗೇನು ತಿಂಗಳೆಲ್ಲ 20 ಲಕ್ಷ ಆಗುತ್ತಾ? ಇಲ್ಲ, ಈಗ ಒಂದು ಪೌಡ್ರದೋ ಒಂದು ಸ್ನೋದೋ ಅಥವಾ ದಿನಕ್ಕೇನು ಒಂದು 100-200 ರೂಪಾಯಿ ಟ್ರಾನ್ಸಾಕ್ಷನ್ ಆಗೋದು ನನಗೆ ಕಷ್ಟ ಇದೆ. ಹಾಗೆ ನಾನು ತೆಗೆದ್ರೂ ಕೂಡ ಈಗೆಲ್ಲ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿರ್ತಾರಲ್ವ. ಸೊ ನಿಮ್ಮ ಆಧಾರ್ ಕಾರ್ಡಲ್ಲಿ ಎಂಟ್ರಿ ಮಾಡಿದ ತಕ್ಷಣ ನಂಬರು ನಿಮ್ಮ ಡೀಟೇಲ್ಸೇ ಬರುತ್ತೆ ಈಗ ಗೌರ್ನಮೆಂಟಿಗೆ. ಸೊ ನೀವೇನು ತೆಗೆದ್ರು ತೆಗ್ದಿಲ್ಲ ಅಂದ್ರೂ ಅವ್ರಿಗೆಲ್ಲ ಆಲ್ರೆಡಿ ಹೋಗ್ಬಿಟ್ಟಿರುತ್ತೆ. ಸೊ ಹಾಕಿಸ್ಕೊಳ್ಬೇಕಾದ್ರೇ ಹುಷಾರಾಗಿ ನೋಡ್ಕೊಂಡು ಹಾಕಿಸ್ಕೊಳ್ಳಿ. ಅಂದರೆ ನಿಮ್ಮ ವ್ಯವಹಾರ ಯಾವ ಥರ ಇದೆ, ನನಗೆ ಬೇಕಾ, ನನಗೆ ಬೇಡವಾ, ನನಗೆ ಅದು ಸೂಟ್ ಆಗುತ್ತಾ ಅಂತ ಸ್ವಲ್ಪ ಯೋಚನೆ ಮಾಡಿಕೊಂಡು ಹಾಕಿಸ್ಕೊಳ್ಳಿ. ಹಾಕಿಸ್ಕೊಂಡ್ಮೇಲೆ ಈಗ ನಂತರ ಅರ್ಧ ದಡ್ಡಿ ಥರ ಸಡನ್ನಾಗಿ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೋದರೆ ಸೊ ನಮ್ಮ ಡೀಟೇಲ್ಸ್ ಎಲ್ಲ ಅವ್ರಿಗೆ ಆಲ್ರೆಡಿ ಇರುತ್ತಂತೆ. ಸೊ ನಾನೇನು ಹೆದರೋ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದ್ರೆ ದಿನಕ್ಕೆ ನನಗೊಂದು 100-200 ರೂಪಾಯಿನೂ ನನಗೆ ಸ್ಕ್ಯಾನ್ ಆಗಲ್ಲ. ಕನಿಷ್ಠ ಅಂದರೆ ಒಂದು 100 ರೂಪಾಯಿ ಆಗ್ಬೋದು ಅಷ್ಟೇ ನನಗೆ ಸ್ಕ್ಯಾನರಲ್ಲಿ. ಸೊ ನಾನೇನು ಹೆದರೋ ಅವಶ್ಯಕತೆ ನನಗಿಲ್ಲ. ಸೊ ಯಾರೂ ಅಷ್ಟೇ ನಿಮಗೆ ನೋಟಿಸ್ ಬಂದಿದೆ ಅಂತ ಹೇಳಿದ್ರೆ ನಿಮ್ಗೆ ಹೆಂಗೆ ಬಂದಿದೆ ಆದಾಯ, ಯಾವ ಥರ ಬರುತ್ತೆ ಅನ್ನೋದನ್ನು ಅಂತ ತಿಳಿಸ್ಕೊಂಡು ವ್ಯವಹಾರ ಮಾಡಿ. ಸೊ ಸಡನ್ನಾಗಿ ಹೆದ್ರುಕೊಂಡು ಏನೋ ಮಾಡೋಕ್ಕೆ ಹೋಗಬೇಡಿ. ನಾವು ಗೌರ್ಮೆಂಟಿಗೆ ಇಷ್ಟು ಲಕ್ಷ ದುಡ್ಡು ಕಟ್ಟಬೇಕಾಗತ್ತೆ, ನಾವು ಎಲ್ಲಿಂದ ತರೋದು, ನಾವು ಹೆಂಗೆ ಕಟ್ಟೋದು ಅಂತೆಲ್ಲ ಏನೂ ಮಾಡ್ಕೊಬೇಡಿ. ಇನ್ನು ಕೆಲವರು ಅದೇ ನಾನು ಆಗಲೇ ಹೇಳ್ದಂಗೆ ನನ್ನ ಕೊಲೀಗಿಗೆ ಬಂದಿದೆ ಅಂತ ಹೇಳಿ ಅವ್ರು ಇರೋದು ನಾನು ಆಗಲೇ ಹೇಳಿದೆ ಅರಸೀಕೆರೆ ಹತ್ರ ಮೇಟಿಕುಡ್ಕೆಲಿದ್ದಾರೆ. ಸೊ ಅವರು ನನಗೆ ಕಾಲ್ ಮಾಡಿದಾಗ ನಾವೇನಾದರೂ ಲೋನ್ ತೊಗೊಂಡಿದ್ದೀವಾ, ನಾವೇನಾದರೂ ಬ್ಯಾಂಕಿಂದ ಸಾಲ ತೊಗೊಂಡಿದ್ದೀವಾ, ಈ ಥರ ಬಂದಿದೆ ಅಂತ ತುಂಬ ಟೆನ್ಷನ್ ಮಾಡ್ಕೊಂಡಿದ್ರು. ಬಟ್ ಟೆನ್ಷನ್ಸ್ ಬೇಡ, ನಾನು ಆಗಲೇ ಹೇಳ್ದಂಗೆ ನಿಮ್ಗೆ ಯಾವ ಥರ ಬರ್ತಿದೆ ಅದು ಟ್ರಾನ್ಸಾಕ್ಷನ್ನು, ನೀವು ಹೆಂಗೆ ಮಾಡ್ತಿದ್ದೀರಾ ಅನ್ನೋದನ್ನು ಗೌರ್ನಮೆಂಟಿಗೆ ನೀವು ಕ್ಲಿಯರಾಗಿ ಹೇಳಿದ್ರೆ ಅಥವಾ ಕೇಸ್ ಆಗಿದೆ ಅಂತ ಹೇಳಿದ್ರೆ ಕೋರ್ಟಿಗೆ ಹೋಗಿ ನೀವು ಕ್ಲಿಯರಾಗಿ ಹೇಳಿದ್ರೆ ಯಾವುದೇ ರೀತಿ ಹೆದರೋ ಅವಶ್ಯಕತೆ ಇಲ್ಲ. ಸೊ ನೋಡಿದ್ರಲ್ಲ QR ಸ್ಕ್ಯಾನ್ ಇದ್ದರೆ ಏನೇನು ಯೂಸ್ ಆಗುತ್ತೆ, ಏನೇನು ಮಿಸ್ಯೂಸ್ ಆಗುತ್ತೆ ಅಂತ. ಸೊ ಹುಷಾರಾಗಿ ಹ್ಯಾಂಡಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಹಾಗೆ ಯಾವುದೇ ರೀತಿ ಹೆದರ್ಕೋಬೇಡಿ. ನಂತರ ಯಾರಾದರೂ ಚಿಲ್ಲರೆ ಅಂಗಡೀಲಿ ಸ್ಕ್ಯಾನರ್ ಇಟ್ಕೊಂಡಿದ್ರೆ ಅವ್ರು ದಯವಿಟ್ಟು ಯಾರೂ ಹೆದರ್ಕೋಬೇಡಿ ಅಂತ ಹೇಳ್ತೀನಿ. ಸೊ ಇವತ್ತಿನ ನನಗೇನು ನಮ್ಮ ರಿಲೇಷನಲ್ಲಿ ಇವತ್ತೊಂದು ನೋಟಿಸ್ ಬಂದಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ರೆ ನಿಮಗೂ ಕೂಡ ಎಲ್ಲೋ ಒಂದು ಕಡೆ ಯೂಸ್ ಆಗ್ಬೋದು ಅನ್ನೋ ಇಂಟೆನ್ಷನಲ್ಲಿ ಸೊ ಇವತ್ತಿನ ಈ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.